ವಿಧಾನ ಪರಿಷತ್ ಚುನಾವಣೆಗಳು ನಡೀತಾ ಇದ್ದಾವೆ. ಮಾಜಿ ಸ್ಪೀಕರ್, ಮಾಜಿ ಶಾಸಕ, ಮಾಜಿ ಸಚಿವ ರಮೇಶ್ ಕುಮಾರರಿಗೆ ಟಿಕೆಟ್ ಕೊಡಿಸಬೇಕು, ರಮೇಶ್ ಕುಮಾರರನ್ನು ವಿಧಾನ ಪರಿಷತ್ತಿಗೆ ಕಳಿಸಬೇಕು ಅನ್ನುವಂಥದ್ದು ಕೆಲವರ ಆಸೆ. ಅದಕ್ಕೋಸ್ಕರ ಅವರು ತಮ್ಮ ಪ್ರಯತ್ನ ತಾವು ಮಾಡ್ತಾ ಇದ್ದಾರೆ. ಆದರೆ ಕಳೆದ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಶತಾಯಗತಾಯ ಪ್ರಯತ್ನಿಸಿ ಯಶಸ್ವಿಯಾಗಿದ್ದ ರಮೇಶ್ ಕುಮಾರರಿಗೆ ಈ ಸಲ MLC ಟಿಕೆಟ್ ತಪ್ಪಿಸಬೇಕು ಅನ್ನೋದು ಮುನಿಯಪ್ಪನವರ ಪ್ರಯತ್ನ ಅನ್ನೋ ಸುದ್ದಿ. ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಕೋಲಾರ ಲೋಕಸಭಾ ಟಿಕೆಟ್ ಕೊಡಿಸಬೇಕು ಅಂತ ಮುನಿಯಪ್ಪ ಪ್ರಯತ್ನ ಪಟ್ಟು, ನಿಮಗೆ ಗೊತ್ತಿದೆ ಅದು ಎಂಥ ಹೈ ಡ್ರಾಮಾ ನಡೆದು ಹೋಯ್ತಲ್ಲಿ ಅಂತ. ಶಾಸಕರು, ವಿಧಾನ ಪರಿಷತ್ ಸದಸ್ಯರು ರಾಜೀನಾಮೆ ಕೊಡೋ ತನಕ ಬಂದಿತ್ತು. ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡೋದು ಬೇಡ ಅಂತ. ಹಾಗೆ ಹಠ ಹಿಡಿದ ಹಠ ಸಾಧಿಸ್ತು ರಮೇಶ್ ಕುಮಾರ್ ಬಣ. ಈಗ ಸಚಿವ KH ಮುನಿಯಪ್ಪ ಸುಮ್ಮನೆ ಕೂತ್ಕತಾರ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳನ್ನ ರಮೇಶ್ ಕುಮಾರ್ ಪರ ಟೀಮ್ ಭೇಟಿಯಾಗಿ ಮನವಿ ಮಾಡಿಕೊಂಡಿದೆ, ಅವ್ರನ್ನ ವಿಧಾನ ಪರಿಷತ್ತಿಗೆ ಕರೆಸ್ಕೊಳ್ಳಿ ಅಂತ. ಸ್ವತಃ ರಮೇಶ್ ಕುಮಾರ್ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ನೆನ್ನೆಯ ಭೇಟಿ. ಕಳೆದ ಶುಕ್ರವಾರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದೆ. KH ಮುನಿಯಪ್ಪನವರು ಸುಮ್ಮನೆ ಕೂತ್ಕತಾರ. ಈಗ ಸಾಧ್ಯತೆಗಳು ಕಡಿಮೆ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಅವರು ಮಾತಾಡಿದ್ರು ಕಳೆದ ವಾರ. ರಮೇಶ್ ಕುಮಾರ್ ಅವರನ್ನ ಆರಿಸುವುದು ನಮ್ಮ ಮೊದಲ ಆಯ್ಕೆ. ಮಾಜಿ ಸಚಿವ ಶ್ರೀನಿವಾಸ ಗೌಡರಿಗೆ ಟಿಕೆಟ್ ಕೊಟ್ಟರು ಓಕೆ, ಸಮ್ಮತಿ ಇದೆ. ಇಬ್ಬರಿಗೂ ಕೊಟ್ಟರೆ ಸಮಸ್ಯೆ ಇಲ್ಲ ಅಂತಾರೋ. ಕೇಳಿಸ್ಕೊಳ್ಳಿ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು MLC ಆಗಲಿಕ್ಕೆ. ನೀವು ಹೇಳ್ತಾ ಇರೋದು ವೋಟೆಡ್ ಬೈ MLS ಅಲ್ವಾ? ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಉತ್ತಮವಾದ ಆಯ್ಕೆ. ಅವರ ಆಯ್ಕೆಯನ್ನು ನಾವು ಯಾರು ಇಲ್ಲಿ ಕೂತಿದ್ದೀವಿ ನಾವೆಲ್ಲರೂ ಸಮರ್ಥನೆ ಮಾಡ್ಕೋತೀವಿ. ನಾವು ಎಲ್ಲ ಜೊತೆಯಲ್ಲಿ ಹೋಗ್ತೀವಿ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿಗೆ ಕೊಟ್ಟರೆ ಅದು ರಮೇಶ್ ಕುಮಾರ್ ಸಾಹೇಬ್ರಿಗೆ ಕೊಟ್ಟರೆ ಅಂತ. ಶ್ರೀನಿವಾಸ್ ಗೌಡರು ಕೇಳುವಂಥ ಅವ್ರಿಗೂ
ನೈತಿಕತೆ ಇದೆ. ಯಾಕಂದರೆ ಹಾಲಿ ಸದಸ್ಯರಾಗಿದ್ದಂಥವ್ರು ರಮೇಶ್ ಶ್ರೀನಿವಾಸ್ ಗೌಡ್ರು ಸಾಹೇಬರು ಕೇಳಿದ್ರೂ ಸಹ ನಮ್ಮದು ಸಮ್ಮತಿ ಇದೆ. ಅದರಲ್ಲೂ ನೋಟಿಸ್ ಕೊಟ್ಟೆ. ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದರೂ ಕೊಡಲಿ, ಶ್ರೀನಿವಾಸ್ ಗೌಡ್ರಿಗಾದರೂ ಕೊಡಲಿ. ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ, ನಮ್ಮ ಶ್ರೀನಿವಾಸ್ ಗೌಡ್ರಿಗೂ ಅರ್ಹತೆ ಇದೆ. ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಕೊಟ್ಟರೆ ನಾವೆಲ್ಲ ಸಂತೋಷವಾಗಿರ್ತೀವಿ. ಇಬ್ಬರು ಕೊಟ್ರೂ ಇನ್ನೂ ಖುಷಿ ಆಗುತ್ತೆ. ರಮೇಶ್ ಕುಮಾರ್ ಸಾಹೇಬರು ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನಮ್ಮ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ರಾಜಕಾರಣದ ಹಿಂಗೆಲ್ಲ ಒಬ್ಬೊಬ್ಬರಿಗೊಂದೊಂದು ಅವಕಾಶ ಸಿಗುತ್ತೆ ಅಂತ ಹಠ ಹಿಡಿಯೋದಕ್ಕೆ, ಏನೋ ಹಿಂದಿನ ಸೇಡುಗಳನ್ನು ತೀರಿಸಿಕೊಳ್ಳೋದಕ್ಕೆ. ಅಲ್ಲ ನೋಡಿ, ರಮೇಶ್ ಕುಮಾರ್ ವಿಧಾನ ಪರಿಷತ್ ಸ್ಥಾನ ಕೇಳುವಾಗ ಮುನಿಯಪ್ಪ ಸುಮ್ಮನೆ ಕುಳಿತುಕೊಳ್ತಾರೆ ಅಂತಕ್ಕಂಥದ್ದನ್ನು ಅಪೇಕ್ಷೆ ಪಡೋದೇ ತಪ್ಪು ಅಥವಾ ಸರಿ, ಇಟ್ ಈಸ್ ಇಂಪಾಸಿಬಲ್. ಓಕೆ. ಯಾಕಂದರೆ ನೋಡಿ, ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವರ ಜಗಳ, ಈ ಕೋಳಿ ಜಗಳ ಅಂತಾರೆ ಏನೋ ಸುಮಾರು 10-12 ವರ್ಷಗಳಿಂದ ಇದು ನಡೀತಾ ಇದೆ. ಇದು ಶುರು ಆಗಿದ್ದು 2013ರಲ್ಲಿ. ರಮೇಶ್ ಕುಮಾರರನ್ನು ಮಂತ್ರಿ ಮಾಡೋದರಿಂದ ಮುನಿಯಪ್ಪ ತಡೆದ್ರು ಅನ್ನೋ ಕಾರಣದಿಂದ ಶುರು ಆಯಿತು. 2014ರ ಲೋಕಸಭಾ ಚುನಾವಣೆಯಲ್ಲಿ ಮುನಿಯಪ್ಪನವ್ರನ್ನ ಒಳಗಿಂದೊಳಗಡೆ ರಮೇಶ್ ಕುಮಾರ್ ಬಣ ವಿರೋಧ ಮಾಡ್ತು. 18 ಬರ್ತಾ ಅದು ಇನ್ನೊಂದು ಹಂತಕ್ಕೆ ಹೋಯಿತು. ಓಕೆ. 19ರಲ್ಲಂತೂ ಕಾಂಗ್ರೆಸ್ JDS ಸರ್ಕಾರ ಇದ್ದಾಗಲೇ ರಮೇಶ್ ಕುಮಾರ್ ಬಣ ಬಹಿರಂಗವಾಗಿ ವಿರೋಧ ಮಾಡ್ತು. ಅಂದರೆ ಮುನಿಸ್ವಾಮಿ ಗೆಲ್ಲೋದಕ್ಕೆ ರಮೇಶ್ ಕುಮಾರರ ಪಾತ್ರ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಮುನಿಯಪ್ಪ ಸೋತರು 91ರಿಂದ. ಗೆಲ್ಲೋದಕ್ಕೆ ಆಮೇಲಿಂದು ಟಿಕೆಟ್ ಕೊಡಿಸೋದಕ್ಕೆ ಟಿಕೆಟ್ ಕೊಟ್ಟು ಮುನಿಯಪ್ಪ ಎಲ್ಲದರಲ್ಲೂ ರಮೇಶ್ ಕುಮಾರ್ ಬಣದ ಪಾತ್ರ ಇತ್ತು ಅಂತಕ್ಕಂಥದ್ದು. 23ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮುನಿಯಪ್ಪ ಮಗಳಿಗೆ ಟಿಕೆಟ್ ಕೊಟ್ಟು ತಾನು ದೇವನಹಳ್ಳಿಗೆ ಬರ್ತೀನಿ ಅಂತಂದಾಗ ಹೈಕಮಾಂಡ್ ಒಪ್ಕೊಳ್ತು. ಇಲ್ಲಾದಲ್ಲಿ ಮುನಿಯಪ್ಪ ಕಾಂಗ್ರೆಸ್ನಿಂದ ನಾನೊಂದು ಹೊರಗಡೆ ಕಾಲಿಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಸಾರಾಸಗಟಾಗಿ ದಲಿತ ಎಡಮತಗಳು ಈಗ ಮೊದಲೇ BJP ಬಳಿ ಜಾಸ್ತಿ ಇವೆ, ಇನ್ನೂ ಮುನಿಯಪ್ಪ ಹೊರಗಡೆ ಹೋದರೆ ಅದು ಇನ್ನೊಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅವರನ್ನು ಸಮಾಧಾನ ಪಡಿಸ್ತು. ಆದರೆ 24ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಪದ್ದಣ್ಣ ಹೆಸರು ಬಂದಾಗ ಅದು ನೀವು ಹೇಳಿದಂತೆ ಹೈಡ್ರಾಮಾ, ಒಂದು ರಾದ್ಧಾಂತನೇ ನಡೆಯೋದು. ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇಷ್ಟು ನಡೆಯಲ್ಲ. ಕರೆಕ್ಟ್. ಅಂದರೆ ಸಚಿವರಾದಿಯಾಗಿ ಎಲ್ಲರೂ ಕೂಡ ಹೋಗಿ ನಾವು ವಿಧಾನಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡ್ತೀವಿ. ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದ ನಜೀರ್ ಅಹ್ಮದ್ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಟೆಪ್ ಹಿಂದೆ ಹೋಯ್ತು. ಈಗ ಅದನ್ನು ಯಾರು ಮಾಡಿಸಿದ್ರು, ಏನಾಯಿತು, ಅದು ಮುಂದಿನ ವಿಚಾರ. ಯಾಕಂದರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರಮ ಶಿಷ್ಯರು. ಹೌದು. ಕೋಲಾರದಲ್ಲಿ KH ಮುನಿಯಪ್ಪನವರು ಬೆಂಬಲ ಕೊಡ್ತಾರೋ ಇಲ್ವೋ ಅಂತಕ್ಕಂಥ ಆತಂಕ ಸಿದ್ದರಾಮಯ್ಯನವ್ರಿಗಿತ್ತು. ಹೀಗಾಗಿ ಅವರು ಓಡಾಡಿದಾಗಲೂ ಮುನಿಯಪ್ಪನವರು ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನು ಅವರ ಆಪ್ತರು ನೀಡಿದ್ರು, ನೀವು ಇಲ್ಲಿ ನಿಲ್ಲಬೇಡಿ, ವಾಪಸ್ ವರ್ಣಕ್ಕೆ ಹೋಗ್ಬಿಡಿ, ಸೇಫ್ ಆಗುತ್ತೆ. ಅದರ್ವೈಸ್ ಒಂದು ರೀತಿ ಈ ಕೋಲಾರದ ಚುನಾವಣೆಯನ್ನು JDS ಮತ್ತು BJPಗಳು ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಸೋಲಿಸೋದಕ್ಕೆ ಬಳಸ್ಕೊಳ್ತವೆ ಅಂತಕ್ಕಂಥದ್ದು. ಯಾಕಂದರೆ ಒಕ್ಕಲಿಗರ ಬಾಹುಳ್ಯ ಕೂಡ ಆ ಕ್ಷೇತ್ರದಲ್ಲಿತ್ತು. ನನಗನ್ಸುತ್ತೆ ಆಗ ಮುನಿಯಪ್ಪನವರ ಅಸಹಕಾರದ ಸೇಡನ್ನು 24ರಲ್ಲಿ ಅವರ ಅಳಿಯನ ವಿರುದ್ಧ ತೀರಿಸ್ಕೊಳ್ಳಾಯಿತು. ಅವರೆಲ್ಲರೂ ಸಿದ್ದರಾಮಯ್ಯನವರ ಬಣದವರೇ, ಸಿದ್ದರಾಮಯ್ಯನವರ ಆಪ್ತರೆ. ಯಾವುದೇ ಕಾರಣಕ್ಕೂ ಚಿಕ್ಕಪೆದ್ದಣ್ಣಕ್ಕೆ ಟಿಕೆಟ್ ಇಲ್ಲ ಅಂತಕ್ಕಂಥದ್ದು. ಕೊನೆಗೆ ಒಂದು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಆಗಿ ಬೆಂಗಳೂರಿನಿಂದ ಪಾಪ ರಾತ್ರೋರಾತ್ರಿ KV ಗೌತಮ್ರನ್ನ ಕಳಿಸ್ಲಾಯಿತು. ಈಗ ಅವ್ರು ಗೆಲ್ತಾರೋ ಸೋಲ್ತಾರೋ ಅಂತಕ್ಕಂಥದ್ದು ಕೂಡ ಕೋಲಾರದಲ್ಲಿ ಇನ್ನೊಂದು ಹಂತದ ರಾದ್ಧಾಂತ ಬೆಂಕಿ ಹತ್ತಲಿಕ್ಕೆ ಕಾರಣ ಆಗುತ್ತೆ, ಪೊಲಿಟಿಕಲ್ ಬೆಂಕಿ ಹತ್ತಲಿಕ್ಕೆ ನಾನು ಹೇಳ್ತಾ ಇರೋದು. ಆದರೆ ಈಗ ರಮೇಶ್ ಕುಮಾರ್ ವಿಧಾನ ಪರಿಷತ್ತಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಶ್ರೀನಿವಾಸಪುರದ ಚುನಾವಣೆ 2028ಕ್ಕೆ ರಮೇಶ್ ಕುಮಾರ್ ಕೂಡ ನಿಧಾನವಾಗಿ ಒಂದು ವಯಸ್ಸಾಗ್ತಾ ಇರುತ್ತೆ ಮನುಷ್ಯನಿಗೆ. ಆ ಕಾರಣದಿಂದ ಅವರು ವಿಧಾನ ಪರಿಷತ್ತಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಈಗ ಮುನಿಯಪ್ಪ ಹೋಗಿ ಹೈಕಮಾಂಡ್ ಎದುರುಗಡೆ ಯಾವುದೇ ಕಾರಣಕ್ಕೂ ರಮೇಶ್ ಕುಮಾರ್ಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೂ ಮೀರಿ ಈಗ ನೋಡಿ, ಭರಿತಿ ಸುರೇಶ್ ಹೇಳ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಬಣ ಏನಕ್ಕೇನೆ ರಮೇಶ್ ಕುಮಾರನ್ನು ವಿಧಾನ ಪರಿಷತ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ ಅರ್ಥ. ಅದನ್ನು KH ಮುನಿಯಪ್ಪ ಹೇಗೆ ತಡಿಲಿಕ್ಕೆ ಸಾಧ್ಯ ಉಂಟಾ? ಇದು ಮುಂದಿನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತ ನನಗನ್ಸುತ್ತೆ. ಯಾಕಂದರೆ KH ಮುನಿಯಪ್ಪನವ್ರಿಗೂ ಕೂಡ ಈ ಹೈಕಮಾಂಡ್ನ ಗಣಿತ ಚೆನ್ನಾಗಿ ಗೊತ್ತವ್ರಿಗೆ. ಅವರು 2000 ಒಂದು ಇಲ್ಲಿ ಟಿಕೆಟ್ ಕೊಡ್ಸಕ್ಕೆ, ಟಿಕೆಟನ್ನು ತಪ್ಪಿಸೋದಕ್ಕಾಗತ್ತಾ ಅನ್ನೋದಷ್ಟೇ ಪ್ರಯತ್ನ. ಟಿಕೆಟ್ ಸಿಕ್ಕ ಮೇಲೆ ಸೋಲಿಸೋ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದಾಗೋದಿಲ್ಲ.
ಅಲ್ಲ, ಅದನ್ನು ಸೋಲಿಸೋ ಪ್ರಯತ್ನ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಹೌದು. ವಿಧಾನಸಭೆಯಿಂದ Yeah, ವಿಧಾನ numbers. ಪರಿಷತ್ತಿಗೆ ಆಯ್ಕೆ ಆಗ್ತಕ್ಕಂಥದ್ದು. ಆದರೆ ಮುನಿಯಪ್ಪನವರ ಈ ಲಾಸ್ಟ್ ಬ್ಯಾಟಲ್ ಅಂದರೆ ಲಾಸ್ಟ್ ರೌಂಡನ್ನು ಮುನಿಯಪ್ಪನವ್ರು ಸೋತಿದ್ದಾರೆ. ಇದು ರೌಂಡ್ಗಳ ಲೆಕ್ಕಾಚಾರದ ಮೇಲೆ ನಡೀತಾ ಇದೆ. 23ರಲ್ಲಿ ಮುನಿಯಪ್ಪನವರು ಸಿದ್ದರಾಮಯ್ಯನವ್ರನ್ನ ಮತ್ತು ಅವರ ಬೆಂಬಲಿಗರನ್ನು ಒಂದು ರೀತಿ ಸೆಟ್ ಬ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡಿದರು. 19ರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಮುನಿಯಪ್ಪನವರಿಗೆ ಸೆಟ್ ಬ್ಯಾಕ್ ಮಾಡಿದರು. ಈ 24ರ ಈ ವಿಧಾನ ಪರಿಷತ್ ರೌಂಡನ್ನು ಮುನಿಯಪ್ಪನವರು ರಮೇಶ್ ಕುಮಾರನ್ನು ಬ್ಲಾಕ್ ಮಾಡ್ತಾರಾ, ಅಥವಾ ರಮೇಶ್ ಕುಮಾರ್ ಸಿದ್ದರಾಮಯ್ಯನವ್ರ ನೆರವಿನಿಂದ ಮುನಿಯಪ್ಪನವ್ರನ್ನ ಪಕ್ಕಕ್ಕೆ ಸರಿಸಿ ಬರ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ ಅಂತ ನನಗೆ ಗೊತ್ತಾಗುತ್ತೆ. ಇನ್ನೇನು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.